ಇವತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಏನಾಗುತ್ತೆ ಅನ್ನುವಂತಹ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ಜಗ್ಗುಗೆ ಜಾಮೀನು ಚಿಂತೆ. ಇಂದು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಇಂದೇ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ. ಡಬಲ್ ಟೆನ್ಷನ್ ಅಲ್ಲಿ ನೆರಳಾಡ್ತಾ ಇದ್ದಾರೆ ಡೆವಿಲ್ ಬಾಸ್. ಇವತ್ತೇ ವಾದ ಪ್ರತಿವಾದ ನಿರೀಕ್ಷೆಯಲ್ಲಿದ್ದಾರೆ ದರ್ಶನ್. ಜಾಮೀನು ಸಿಗುವ ವಿಶ್ವಾಸದಲ್ಲಿರುವ ಕೊಲೆ ಸಾರಥಿ. ಇದರ ನಡುವೆ ಇಂದೇ ವಿಜಯಲಕ್ಷ್ಮಿ ಜೈಲ್ ಭೇಟಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ಬಿಟ್ಟಿದೆ ಇದೀಗ ದರ್ಶನ್ಗೆ. ಇವತ್ತು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರುವಂತಹ ಹಿನ್ನೆಲೆ ಒಂದ್ ಕಡೆ ಆದ್ರೆ ಬಂಧನದ ಅವಧಿ ಕೂಡ ಇವತ್ತೇ ಅಂತ್ಯ ಆಗ್ತಾ ಇದೆ. ವಾದ ಒಂದ್ ಕಡೆ ಪ್ರತಿವಾದ ನಿರೀಕ್ಷೆಯಲ್ಲಿದ್ದಾರೆ ದರ್ಶನ್. ಏನಾಗುತ್ತೆ ಅನ್ನುವಂತಹ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ದರ್ಶನ್ಗೆ. ನೀಡಿದೆ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದು ರೀತಿಯಲ್ಲಿ ರಿಲೀಫ್, ಬಟ್ ಮುಂದೇನು ಅಂತ ಹೇಳಿ, ಇದರಿಂದ ಅನುಕೂಲ ಅಂತ ಹೇಳಿ ಏನೆಲ್ಲ ಆಗುವ, ರಾಜಕೀಯವಾಗಿ ಅನುಕೂಲ ಅಂತ ಹೇಳಿ ಏನೆಲ್ಲ ಆಗುವ ಸಾಧ್ಯತೆಗಳಿದೆ? ಎಕ್ಸಾಕ್ಟ್ಲಿ ಬಳ್ಳಾರಿಗೆ ಹೋದಂತಹ ನಿರ್ಬಂಧವನ್ನ ತೆರವುಗೊಳಿಸಿದ ಸುಪ್ರೀಂ ಕೋರ್ಟ್ ಈಗ ರಾಜಕೀಯವಾಗಿ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಸಹಜವಾಗಿ ಬಳ್ಳಾರಿ ಭಾಗದಲ್ಲಿ ತನ್ನದೇ ಆದ ಒಂದಷ್ಟು ಹಿಡಿತವನ್ನು ಇಟ್ಕೊಂಡಿರುವಂತಹ ಜನಾರ್ದನ್ ರೆಡ್ಡಿ ಚುನಾವಣಾ ರಣತಂತ್ರ ರೂಪಿಸುವಲ್ಲಿ ಒಂದಷ್ಟು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಆಗಿರುವಂತದ್ದು. ಈಗ ಬಳ್ಳಾರಿಗೆ ಕಾಲಿಡುವುದಕ್ಕೆ ಸಂಪೂರ್ಣವಾಗಿ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಿರ್ಬೋದು ಮತ್ತು ರಾಜಕೀಯವಾಗಿ ಕೂಡ ಒಂದಷ್ಟು ಸದೃಢಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು, ರಾಜಕೀಯವಾಗಿ ಒಂದಷ್ಟು ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇರುವಂತದ್ದು. ಮತ್ತು ಜೊತೆಗೆ ಈಗ ಪರ್ಮನೆಂಟ್ ಆಗಿ ಇದಕ್ಕೆ ಅವಕಾಶ ಕೊಡಂದ್ರೆ ಬಳ್ಳಾರಿಗೆ ಹೋಗೋದಕ್ಕೆ ಪರ್ಮನೆಂಟ್ ಆಗಿ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತು ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಒಂದಷ್ಟು ಪ್ರಬಲ ಆಗುವಂತಹ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಹೋಗಬಹುದು ಅನ್ನೋ ಆದೇಶ, ಇಷ್ಟು ದಿನ ಇದ್ದ ನಿರ್ಬಂಧವನ್ನ ತೆರವುಗೊಳಿಸಿ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಆ ಮೂಲಕ ಬಿಗ್ ರಿಲೀಫ್. ಇಷ್ಟು ದಿನಗಳ ಕಾಲ ಬಳ್ಳಾರಿಗೆ ಹೋಗಲೇಬೇಕು ಅನ್ನೋ ಅನಿವಾರ್ಯ ಕಾರಣ ಇದ್ದ ಸಂದರ್ಭದಲ್ಲಿ ಆ ಕಾರಣವನ್ನ ನ್ಯಾಯಾಲಯದ ಮನವರಿಕೆಗೆ ತಂದು ನ್ಯಾಯಾಲಯಕ್ಕೆ ಅದು ಕನ್ವಿನ್ಸಿಂಗ್ ಅನಿಸಿದ ಸಂದರ್ಭದಲ್ಲಿ ಮಾತ್ರ ಅನುಮತಿ ಸಿಕ್ಕಿದ್ದಿದೆ. ಇದೀಗ ಯಾವುದೇ ಪೂರ್ವಾನುಮತಿ ಇಲ್ಲದೆಯೂ ಬಳ್ಳಾರಿಗೆ ತೆರಳಬಹುದು ಅನ್ನೋ ಮಾಹಿತಿಯನ್ನ ಕೋರ್ಟ್ ತನ್ನ ಆದೇಶದ ಮೂಲಕ ಹೊರಹಾಕಿದೆ. ಬಳ್ಳಾರಿ ಪ್ರವೇಶಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮುಂದೇನು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಒಂದ್ ಕಡೆ ದೊಡ್ಡ ರಿಲೀಫ್ ನಿಂದ ಬಚಾವ್ ಆಗಿದ್ದಾರೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಅವರು ತೆರಳಬಹುದಾಗಿದೆ. ಯಾವುದೇ ನಿರ್ಬಂಧ ಇಲ್ಲ. ಇದೀಗ ರೆಡ್ಡಿಗೆ ಬಳ್ಳಾರಿಗೆ ಹೋಗೋದಕ್ಕೆ ನಿರ್ಬಂಧಗಳು ಏನೆಲ್ಲ ವಿಧಿಸಲಾಗಿತ್ತು ಅದೆಲ್ಲವನ್ನ ಕೂಡ ಇದೀಗ ನ್ಯಾಯಾಲಯ ಒಂದ್ ಕಡೆ ಆದೇಶವನ್ನ ಹೊರಡಿಸಿ ರಿಲೀಫ್ ಅನ್ನ ಕೊಟ್ಟಿದೆ. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಕಡಪ ಮತ್ತು ಬಳ್ಳಾರಿಗೆ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ಹೇರಿತ್ತು. ಇಂದು ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ತೆರವು ಮಾಡಲಾಗಿರುವಂತದ್ದು. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಇಷ್ಟು ವರ್ಷಗಳ ಕಾಲ ಬಳ್ಳಾರಿಗೆ ಹೋಗಕೂಡದು ಅನ್ನುವಂತಹ ನಿರ್ಬಂಧವನ್ನ ಹೇರಲಾಗಿತ್ತು. ಕಡೆಗೂ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಜನಾರ್ದನ ರೆಡ್ಡಿ ಅವರಿಗೆ. ಇಂದು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಅಂದ್ರೆ ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳುವುದಕ್ಕೆ ಅನುಮತಿಯನ್ನ ಕೊಡಲಾಗಿರುವಂತದ್ದು. ಇವತ್ತು ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ತೆರವು ಕೂಡ ಆಗಿರುವಂತದ್ದು. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಹೋಗಬಹುದು. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್. ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡಿದೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ತೆರಳಬಹುದು
ರೆಡ್ಡಿ ಬಳ್ಳಾರಿಗೆ ತೆರಳುವಿಕೆ ಇದ್ದ ನಿರ್ಬಂಧವನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ನೇತೃತ್ವದ ದ್ವಿಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ. ಜನಾರ್ದನ್ ರೆಡ್ಡಿ ಅವರು ಜೈಲುವಾಸ ಅನುಭವಿಸಿ ಬೇಲ್ನ ಮೇಲೆ ಆಚೆ ಬಂದರೂ ಕೂಡ ಬಳ್ಳಾರಿಯ ಪ್ರವೇಶ ನಿರ್ಬಂಧ ಹಾಗೆ ಮುಂದುವರೆದಿತ್ತು. ಚುನಾವಣೆಯಲ್ಲೂ ಕೂಡ ಬಳ್ಳಾರಿಗೆ ಪ್ರವೇಶ ಇಲ್ಲ ಅನ್ನೋ ಕಾರಣಕ್ಕೆ ಬಳ್ಳಾರಿಯಲ್ಲಿ ಪತ್ನಿಯನ್ನ ನಿಲ್ಲಿಸಿ ಕೊಪ್ಪಳದಿಂದ ಇವರು ಸ್ಪರ್ಧೆ ಮಾಡಿದರು. ಇದೀಗ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಕ್ಕಿದೆ. ಒಂದೆರಡು ಬಾರಿ ಕೋರ್ಟ್ನಿಂದ ಪೂರ್ವಾನುಮತಿಯನ್ನು ಪಡೆದುಕೊಂಡು ಹೋಗಿದ್ರು. ಮಗಳ ಮದುವೆ ಸಂದರ್ಭ ಹಾಗೆ ಕುಟುಂಬದ ಕೆಲ ಇತರೆ ಕಾರ್ಯಗಳ ಸಂಬಂಧ ಪೂರ್ವಾನುಮತಿಯನ್ನು ಪಡೆದು ಬಳ್ಳಾರಿಗೆ ಹೋಗಿದ್ದುಂಟು ಜನಾರ್ದನ್ ರೆಡ್ಡಿ ಅವರು. ಆದರೆ ಇನ್ನು ಮುಂದೆ ಯಾವುದೇ ರೀತಿಯ ಪೂರ್ವಾನುಮತಿ ಇಲ್ಲದೆಯೂ ಬಳ್ಳಾರಿಗೆ ಹೋಗಬಹುದು ಅಂತ ಹೇಳಿ ಕೋರ್ಟ್ ಅನುಮತಿಯನ್ನ ನೀಡಿದೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದು ರೀತಿಯಲ್ಲಿ ರಿಲೀಫ್, ಬಟ್ ಮುಂದೇನು ಅಂತ ಹೇಳಿ, ಇದರಿಂದ ಅನುಕೂಲ ಅಂತ ಹೇಳಿ ಏನೆಲ್ಲ ಆಗುವ, ರಾಜಕೀಯವಾಗಿ ಅನುಕೂಲ ಅಂತ ಹೇಳಿ ಏನೆಲ್ಲ ಆಗುವ ಸಾಧ್ಯತೆಗಳಿದೆ? ಎಕ್ಸಾಕ್ಟ್ಲಿ ಬಳ್ಳಾರಿಗೆ ಹೋದಂತಹ ನಿರ್ಬಂಧವನ್ನ ತೆರವುಗೊಳಿಸಿದ ಸುಪ್ರೀಂ ಕೋರ್ಟ್ ಈಗ ರಾಜಕೀಯವಾಗಿ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಸಹಜವಾಗಿ ಬಳ್ಳಾರಿ ಭಾಗದಲ್ಲಿ ತನ್ನದೇ ಆದ ಒಂದಷ್ಟು ಹಿಡಿತವನ್ನು ಇಟ್ಕೊಂಡಿರುವಂತಹ ಜನಾರ್ದನ್ ರೆಡ್ಡಿ ಚುನಾವಣಾ ರಣತಂತ್ರ ರೂಪಿಸುವಲ್ಲಿ ಒಂದಷ್ಟು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಆಗಿರುವಂತದ್ದು. ಈಗ ಬಳ್ಳಾರಿಗೆ ಕಾಲಿಡುವುದಕ್ಕೆ ಸಂಪೂರ್ಣವಾಗಿ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಿರ್ಬೋದು ಮತ್ತು ರಾಜಕೀಯವಾಗಿ ಕೂಡ ಒಂದಷ್ಟು ಸದೃಢಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು, ರಾಜಕೀಯವಾಗಿ ಒಂದಷ್ಟು ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇರುವಂತದ್ದು. ಮತ್ತು ಜೊತೆಗೆ ಈಗ ಪರ್ಮನೆಂಟ್ ಆಗಿ ಇದಕ್ಕೆ ಅವಕಾಶ ಕೊಡಂದ್ರೆ ಬಳ್ಳಾರಿಗೆ ಹೋಗೋದಕ್ಕೆ ಪರ್ಮನೆಂಟ್ ಆಗಿ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತು ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಒಂದಷ್ಟು ಪ್ರಬಲ ಆಗುವಂತಹ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಹೋಗಬಹುದು ಅನ್ನೋ ಆದೇಶ, ಇಷ್ಟು ದಿನ ಇದ್ದ ನಿರ್ಬಂಧವನ್ನ ತೆರವುಗೊಳಿಸಿ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರಿಗೆ ಆ ಮೂಲಕ ಬಿಗ್ ರಿಲೀಫ್. ಇಷ್ಟು ದಿನಗಳ ಕಾಲ ಬಳ್ಳಾರಿಗೆ ಹೋಗಲೇಬೇಕು ಅನ್ನೋ ಅನಿವಾರ್ಯ ಕಾರಣ ಇದ್ದ ಸಂದರ್ಭದಲ್ಲಿ ಆ ಕಾರಣವನ್ನ ನ್ಯಾಯಾಲಯದ ಮನವರಿಕೆಗೆ ತಂದು ನ್ಯಾಯಾಲಯಕ್ಕೆ ಅದು ಕನ್ವಿನ್ಸಿಂಗ್ ಅನಿಸಿದ ಸಂದರ್ಭದಲ್ಲಿ ಮಾತ್ರ ಅನುಮತಿ ಸಿಕ್ಕಿದ್ದಿದೆ. ಇದೀಗ ಯಾವುದೇ ಪೂರ್ವಾನುಮತಿ ಇಲ್ಲದೆಯೂ ಬಳ್ಳಾರಿಗೆ ತೆರಳಬಹುದು ಅನ್ನೋ ಮಾಹಿತಿಯನ್ನ ಕೋರ್ಟ್ ತನ್ನ ಆದೇಶದ ಮೂಲಕ ಹೊರಹಾಕಿದೆ. ಬಳ್ಳಾರಿ ಪ್ರವೇಶಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮುಂದೇನು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೆ, ಒಂದ್ ಕಡೆ ದೊಡ್ಡ ರಿಲೀಫ್ ನಿಂದ ಬಚಾವಾಗಿದ್ದಾರೆ. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಅವರು ತೆರಳಬಹುದಾಗಿದೆ. ಯಾವುದೇ ನಿರ್ಬಂಧ ಇಲ್ಲ. ಇದೀಗ ರೆಡ್ಡಿಗೆ ಬಳ್ಳಾರಿಗೆ ಹೋಗೋದಕ್ಕೆ ನಿರ್ಬಂಧಗಳು ಏನೆಲ್ಲ ವಿಧಿಸಲಾಗಿತ್ತು ಅದೆಲ್ಲವನ್ನ ಕೂಡ ಇದೀಗ ನ್ಯಾಯಾಲಯ ಒಂದ್ ಕಡೆ ಆದೇಶವನ್ನ ಹೊರಡಿಸಿ ರಿಲೀಫ್ ಅನ್ನ ಕೊಟ್ಟಿದೆ. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಕಡಪ ಮತ್ತು ಬಳ್ಳಾರಿಗೆ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ಹೇರಿತ್ತು. ಇಂದು ಸುಪ್ರೀಂ ಕೋರ್ಟ್ ನಿಂದ ನಿರ್ಬಂಧ ತೆರವು ಮಾಡಲಾಗಿರುವಂತದ್ದು. ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳೋದಕ್ಕೆ ಅನುಮತಿ ಸಿಕ್ಕಿದೆ. ಇಷ್ಟು ವರ್ಷಗಳ ಕಾಲ ಬಳ್ಳಾರಿಗೆ ಹೋಗಕೂಡದು ಅನ್ನುವಂತಹ ನಿರ್ಬಂಧವನ್ನ ಹೇರಲಾಗಿತ್ತು. ಕಡೆಗೂ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಜನಾರ್ದನ ರೆಡ್ಡಿ ಅವರಿಗೆ. ಇಂದು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಅಂದ್ರೆ ಬಳ್ಳಾರಿ ಜೊತೆಗೆ ಕಡಪಾಗೂ ತೆರಳುವುದಕ್ಕೆ ಅನುಮತಿಯನ್ನ ಕೊಡಲಾಗಿರುವಂತದ್ದು. ಇವತ್ತು ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ತೆರವು ಕೂಡ ಆಗಿರುವಂತದ್ದು. ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿಗೆ ಹೋಗಬಹುದು.